ಮ್ಯಾಮ್, ಹಾಂ ಅಶ್ವಿನಿ. EDD ಅಂದರೆ ಏನು? ಅದನ್ನ ನೀವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಸೊ EDD ಅಂದರೆ ಎಕ್ಸ್ಪೆಕ್ಟೆಡ್ ಡೇಟ್ ಆಫ್ ಡೆಲಿವರಿ. ಇದು ಜಸ್ಟ್ ಒಂದು ಎಸ್ಟಿಮೇಟೆಡ್ ಡೇಟ್ ಆಗಿರುತ್ತೆ. ಇದು ಎಕ್ಸಾಕ್ಟ್ ಡೇಟ್ ಆಗಿರೋದಿಲ್ಲ ಡೆಲಿವರಿ ಆಗೋದಕ್ಕೆ. ಜನರಲಿ 4% ಆಫ್ ದ ವಿಮೆನ್ ಮಾತ್ರ ಆನ್ ಎಕ್ಸ್ಪೆಕ್ಟೆಡ್ ಡೇಟ್ ಆಫ್ ಡೆಲಿವರಿ ಆಗುತ್ತೆ. ರೆಸ್ಟ್ 95% ಅದಕ್ಕಿಂತ ಮುಂಚೆ ಅಂದರೆ 37, 38 ವೀಕ್ಸ್, 39 ವೀಕ್ಸ್ನಲ್ಲಿ ಡೆಲಿವರಿ ಆಗುತ್ತೆ. 1% ಆಫ್ ದ ಪಾಪ್ಯುಲೇಷನ್ ಪೋಸ್ಟ್ ಡೇಟೆಡ್ ಪ್ರೆಗ್ನೆನ್ಸಿ ಆಗಿ ಆವಾಗ ಡೆಲಿವರಿ ಆಗುತ್ತೆ. ಬೋತ್ ದ ಸಿಚುವೇಶನ್ಸ್ ಆರ್ ನಾರ್ಮಲ್. ಸೊ ನಾವು ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ದೇರ್ ಆರ್ ಮೆಥಡ್ಸ್ ಟು ಕ್ಯಾಲ್ಕುಲೇಟ್. ಫಸ್ಟ್ ಮೆಥಡ್ ಇಸ್ ಬೈ ಹಿಸ್ಟ್ರಿ ಟೇಕಿಂಗ್. ನಿಮ್ಮ ಫಸ್ಟ್ ಡೇ ಆಫ್ ದ ಲಾಸ್ಟ್ ಮೆನ್ಸ್ಟ್ರಲ್ ಪೀರಿಯಡ್ನ ನಾವು ಕನ್ಸಿಡರ್ ಮಾಡಿಕೊಂಡು ಅದಕ್ಕೆ 280 ಡೇಸ್ ಅಥವಾ 9 ಮಂತ್ಸ್ 7 ಡೇಸ್ ಆ್ಯಡ್ ಮಾಡ್ತೇವೆ ಅಥವಾ 40 ವೀಕ್ಸ್ ಆ್ಯಡ್ ಮಾಡ್ತೇವೆ. ಆವಾಗ ಒಂದು ಡೆಲಿವರಿ ಡೇಟ್ ಬರುತ್ತೆ. ಸೊ ಜನರಲಿ ಇದು ನಿಮಗೆ ಪೀರಿಯಡ್ಸ್ ರೆಗ್ಯುಲರ್ ಆಗಿದ್ದಾಗ, ನಿಮ್ಮ ಪೀರಿಯಡ್ಸ್ ಡೇಟ್ ಎಕ್ಸಾಕ್ಟಾಗಿ ಗೊತ್ತಿದ್ದಾಗ ಅಥವಾ 28 ಡೇಸ್ ಪೀರಿಯಡ್ಸ್ ಇದ್ದಾಗ ಇದು ಅಕ್ಯುರೇಟ್ ಆಗಿ ನಮಗೆ ಸಿಗುತ್ತೆ. ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ದಾಗ ಅಥವಾ ನಿಮ್ಮ ಪೀರಿಯಡ್ಸ್ ಗೊತ್ತಿಲ್ಲದೆ ಇದ್ದಾಗ ಅಥವಾ IVF ಪ್ರೆಗ್ನೆನ್ಸಿನಲ್ಲಿ ಈ ಮೆಥಡ್ ಕರೆಕ್ಟಾಗಿ ನಮಗೆ ಎಕ್ಸ್ಪೆಕ್ಟೆಡ್ ಡೇಟ್ ಆಫ್ ಡೆಲಿವರಿ ಕೊಡೋದಿಲ್ಲ. ಆವಾಗ ಏನು ಮಾಡ್ತೇವೆ? ದ ಗೋಲ್ಡ್ ಸ್ಟ್ಯಾಂಡರ್ಡ್ ಮೆಥಡ್ ಈಸ್ ಅಲ್ಟ್ರಾಸೌಂಡ್. ದ ಫಸ್ಟ್ ಟ್ರಿಮಿಸ್ಟರ್ ಅಲ್ಟ್ರಾಸೌಂಡ್ ನಾವು NT ಸ್ಕ್ಯಾನ್ ಅಂತ ಮಾಡ್ತೀವಲ್ಲ, 11 to 13 ವೀಕ್ಸ್ 6 ಡೇಸ್ನಲ್ಲಿ ಮಾಡೋವಂಥ ಸ್ಕ್ಯಾನಲ್ಲಿ ಬೇಬಿದು ಲೆಂತ್ ಮೆಷರ್ ಮಾಡಿಕೊಂಡು ಅದ್ರ ಪ್ರಕಾರ ಜಸ್ಟೇಷನಲ್ ಏಜ್ ಹಾಗೂ ಎಕ್ಸ್ಪೆಕ್ಟೆಡ್ ಡೇಟ್ ಆಫ್ ಡೆಲಿವರಿನ ನಾವು ಕ್ಯಾಲ್ಕುಲೇಟ್ ಮಾಡ್ತೇವೆ. ಸೊ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಅಕ್ಯುರೇಟ್ ಮೆಥಡ್ ಟು ಕ್ಯಾಲ್ಕುಲೇಟ್ ದ ಜಸ್ಟೇಷನಲ್ ಏಜ್ ಆ್ಯಂಡ್ EDD. ಇನ್ ಕೇಸ್ ಫಸ್ಟ್ ಟ್ರೈಮಿಸ್ಟರ್ ಸ್ಕ್ಯಾನ್ ಮಿಸ್ ಆಗಿದ್ದರೆ ಸೆಕೆಂಡ್ ಟ್ರೈಮಿಸ್ಟರ್ ಸ್ಕ್ಯಾನ್ನಲ್ಲೂ ನಾವು EDD ಕ್ಯಾಲ್ಕುಲೇಟ್ ಮಾಡ್ಬೋದು. ಬಟ್ ಅದರದ್ದು ಅಕ್ಯುರಸಿ ತುಂಬ ಕಡಿಮೆ ಆಗುತ್ತೆ. ಆಲ್ಮೋಸ್ಟ್ +or- 2 ವೀಕ್ಸ್ ಡಿಫ್ರೆನ್ಸ್ ಬರುತ್ತೆ. ನಾವು ಬೇಬಿದು ಹೆಡ್ ಮೆಷರ್ಮೆಂಟ್, ಅಬ್ಡಾಮಿನಲ್ ಸರ್ಕಂಫರೆನ್ಸ್ ಮೆಷರ್ಮೆಂಟ್ ಆ್ಯಂಡ್ ಫೀಮರ್ ಲೆಂತ್ ಮೆಷರ್ಮೆಂಟಿಂದ ಒಂದು ಜಸ್ಟೇಷನಲ್ ಏಜ್ ಹಾಗೂ EDD ಕ್ಯಾಲ್ಕುಲೇಟ್ ಮಾಡ್ತೀವಿ. ಇನ್ನು ವರ್ಸ್ಟ್ ಕೇಸ್ ಥರ್ಡ್ ಟ್ರೈಮಿಸ್ಟರ್ನಲ್ಲಿ EDD ಕ್ಯಾಲ್ಕುಲೇಟ್ ಮಾಡ್ಬೋದಾ? ಎಸ್, ಮಾಡ್ಬೋದು. ಬಟ್ ದಟ್ ಈಸ್ ರಿಯಲಿ ನಾಟ್ ಅಕ್ಯುರೇಟ್. ದೇರ್ ವಿಲ್ ಬಿ +or- 3 ವೀಕ್ಸ್ ಆಫ್ ಡಿಫ್ರೆನ್ಸ್. ಇನ್ನು IVF ಪ್ರೆಗ್ನೆನ್ಸೀಸಲ್ಲಿ ಹೇಗೆ EDD ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, ಅವರ ಎಂಬ್ರಿಯೋ ಟ್ರಾನ್ಸ್ಫರ್ ಡೇಟ್ ತಿಳ್ಕೊಳ್ತೇವೆ. ಈಗ ಡೇ 5 ಎಂಬ್ರಿಯೋ ಆಗಿದ್ದರೆ ಅದಕ್ಕೆ 261 ಡೇಸ್ ಆ್ಯಡ್ ಮಾಡಿದರೆ EDD ಸಿಗುತ್ತೆ. ಡೇ 3 ಎಂಬ್ರಿಯೋ ಆಗಿದ್ದರೆ 263 ಡೇಸ್ ಆ್ಯಡ್ ಮಾಡಿದರೆ EDD ಸಿಗುತ್ತೆ. ಕೆಲವೊಂದ್ಸಲ ಡೇಟ್ ಆಫ್ ಕನ್ಸೆಪ್ಷನ್ನು ಕೂಡ ಕನ್ಸಿಡರ್ ಮಾಡಿಕೊಂಡು ಅದಕ್ಕೆ 266 ಡೇಸ್ನ ಆ್ಯಡ್ ಮಾಡ್ತೇವೆ. ಅದಕ್ಕೂ ನಮಗೆ EDD ಸಿಗುತ್ತೆ. ಸೊ ನಮ್ಮ ಫಸ್ಟ್ ಟ್ರೈಮಿಸ್ಟರ್ ಸ್ಕ್ಯಾನ್ ಮಾಡಿದಾಗ ನಮಗೆ ಏನು EDD ಸಿಕ್ಕಿರುತ್ತಲ್ವ ಅದೇ ಫಿಕ್ಸ್ ಆಗುತ್ತೆ. ಅದು ನಿಮ್ಮ ಪ್ರತಿಯೊಂದು ಸ್ಕ್ಯಾನ್ನಲ್ಲಿ ಅದು ಚೇಂಜ್ ಆಗೋದಿಲ್ಲ. ಆ್ಯಂಡ್ ನೀವು ಡೆಲಿವರಿ ಆಗೋದು EDD ಡೇನೇ ಆಗುತ್ತೆ ಅಂತ ಅಂದ್ಕೋಬೇಡಿ. ಅದನ್ನು ನಿಮ್ಮ ಆಬ್ಸ್ಟೆಟ್ರಿಷಿಯನ್ ಡಿಸೈಡ್ ಮಾಡ್ತಾರೆ ಇನ್ ದ ಥರ್ಡ್ ಟ್ರೈಮಿಸ್ಟರ್ನಲ್ಲಿ.